ಪೂಜೆ ಮಾಡುವಾಗ ಈ ಸಣ್ಣ ಬದಲಾವಣೆ ಮಾಡಿ ಐಶ್ವರ್ಯ ನಿಮ್ಮದಾಗುತ್ತದೆ. ಏನೂ ಇಲ್ಲದೆ ಇರುವವರು ಕೂಡ ಈ ರೀತಿ ದೇವರ ಪೂಜೆ ಮಾಡಿ ದೀಪಾರಾಧನೆ ಮಾಡಿ ಸ್ವಂತ ಮನೆ ಅಷ್ಟೈಶ್ವರ್ಯವನ್ನು ಪಡೆದಿದ್ದಾರೆ. ಈ ವಿಧಾನದಲ್ಲಿ ದೇವರ ಪೂಜೆ ಹಾಗೂ ದಿನ ಆರಂಭಿಸಿದರೆ ಅದೃಷ್ಟ ಸದಾ ನಿಮ್ಮೊಂದಿಗೆ ಇರುತ್ತದೆ. ನಿತ್ಯ ಪೂಜೆ ಮಾಡಿ ದೇವರಿಗೆ ಎಷ್ಟೇ ಭಕ್ತಿಯಿಂದ ಕೈ ಮುಗಿದರೂ ನಾವು ಏಳಿಗೆ ಆಗ್ತಿಲ್ಲ, ಹಣದ ಕೊರತೆ ಸದಾ ಇರುತ್ತೆ, ಸಾಲಗಳು ಬೇಗ ತೀರೋದಿಲ್ಲ ಎನ್ನುವವರು ನೀವು ಮಾಡುವ ಪೂಜೆ ಸರಿಯಾಗಿದೆಯಾ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿ. ನಮಗೆ ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಬೇಕಾಗಿರುವುದು ದೇವರ ಅನುಗ್ರಹ, ದೇವರ ಬಲ ನಮ್ಮೊಂದಿಗೆ ಇದ್ದರೆ ಎಷ್ಟೇ ಕಠಿಣವಾದ ಸಮಸ್ಯೆಯಿಂದಲೂ ಹೊರಬರಬಹುದು. ಹಿಂದೂ ಪುರಾಣಗಳ ಪ್ರಕಾರ ಯಾರೇ ಆಗಲಿ ಮೊದಲು ಹಾಸಿಗೆಯಿಂದ ಎದ್ದ ತಕ್ಷಣ ತಮ್ಮ ಹಸ್ತಗಳನ್ನು ನೋಡಿಕೊಳ್ಳಬೇಕು. ನಂತರ ಕರಾಗ್ರೆ ವಸತಿ ಲಕ್ಷ್ಮಿ ಎಂಬ ಮಂತ್ರವನ್ನು ಹೇಳಿಕೊಳ್ಳಬೇಕು. ಹೀಗೆ ಮಾಡಿದರೆ ಸರಸ್ವತಿ, ಗೌರಿ, ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಕಲ ದೇವತೆಗಳ